ಈ ಆರೋಗ್ಯ ಕ್ಷೇತ್ರದಲ್ಲಿ ಸ್ವಲ್ಪ ಸಾರ್ವಜನಿಕರ ಒಂದು ಕಾಂಟ್ಯಾಕ್ಟ್ ಭಾಳ ಚೆನ್ನಾಗಿರುತ್ತೆ. ನಮ್ಮ ಜೊತೆಗೆ ಬಂದ್ಬಿಟ್ಟು ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ, ನಮ್ಮ ಜೊತೆಗೆ ಒಂದು ಹಾಫ್ ಆನ್ ಅವರ್ ಮಾತಾಡೋದು ಸಿಗ್ತಾರೆ. ಅಂಥದ್ದೇ ಒಂದು ಸ್ಟೋರಿ ಇದೆ. ವಿನಾಯಕನವರು ಅತ್ಯಂತ ಸುಂದರವಾಗಿ ಎಳೆಯಾಗಿ ಆ ಒಂದು ಕಾಡಿನಲ್ಲಿ ನಡೆಯುವಂತಹ ಘಟನೆಗಳನ್ನು ಈ ಒಂದು ಕಾದಂಬರಿಯಲ್ಲಿ ಬಿಚ್ಚಿಟ್ಟಿದ್ದಾರೆ. ನಾನು ಸಂಪೂರ್ಣ ಕಥೆಯನ್ನಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರಾರಂಭದಲ್ಲಿ ಇದರ ಕಥಾನಾಯಕ ಸುಬ್ರಾಯ ನಾಯ್ಡು ಅವರು ಫಾರೆಸ್ಟ್ ಆಗಿ ಕುಚೋಡಿ ಅರಣ್ಯ ಪ್ರದೇಶಕ್ಕೆ ಬರ್ತಾರೆ. ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಅವರು. ಅವ್ರು ಬಂದಾಗ ಮೊಟ್ಟ ಮೊದಲನೇದಾಗಿ ಮಾಡಿದ್ದು ಅಂದರೆ ಆ ಅರಣ್ಯದ ಸಮೀಪದಲ್ಲಿರುವಂಥ ವ್ಯಕ್ತಿಗಳ ಚಲನವಲನವನ್ನು ಗಮನಿಸುವಂಥ ಕೆಲಸವನ್ನು ಮಾಡ್ತಾರೆ. ಅರಣ್ಯದಲ್ಲಿರುವಂತಹ ಮರಗಳು ಯಾವ ರೀತಿಯಲ್ಲಿ ಇಲ್ಲಿಂದ ಹೊರಗಡೆ ಹೋಗ್ತಾ ಇದೆ ಎನ್ನುವುದನ್ನು ತಿಳಿದುಕೊಳ್ಬೇಕು ಎನ್ನುವ ಕುತೂಹಲದಿಂದ ಅಧಿಕಾರಿಗಳನ್ನ ತಮ್ಮ ಸಿಬ್ಬಂದಿಗಳನ್ನ ವಿಚಾರಿಸಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಮಾಹಿತಿಗಳು ಸಿಗಬಹುದು ಅಂತ. ಪ್ರತಿ ವರ್ಷ ಒಂದೊಂದು ಕಥೆಯನ್ನು ಹೊರತರಲಿಕ್ಕೆ ಮನಸ್ಸು ಮಾಡಿರುವ ವಿನಾಯಕ್ ನಾಯ್ಡು ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಅವರ ಧೈರ್ಯಕ್ಕೂ ಕೂಡ ನಾನು ಒಂದ್ಸಲ ಮೆಚ್ಚಲೇಬೇಕು. ಮುಖಾಂತರ ಅವರು ಹೇಳಿದ ಹಾಗೆ ಇವತ್ತು ಪುಸ್ತಕ ಮುದ್ರಣ ಆಗ್ತಾ ಇದೆ, ಆದರೆ ಖರೀದಿ ಆಗ್ತಾ ಇಲ್ಲ. ಗೊತ್ತಿಲ್ಲ ಸರ್ಕಾರಗಳು, ನಾನು ಆ ಸರ್ಕಾರ ಈ ಸರ್ಕಾರ ಹೇಳಿದರೆ ಯಾವ ಸರ್ಕಾರಗಳು ಕೂಡ ಈ ಮುದ್ರಣದ ಪುಸ್ತಕಗಳನ್ನು, ಬರಹಗಾರ ಪುಸ್ತಕಗಳನ್ನು ಖರೀದಿ ಮಾಡುವ ವಿಚಾರವಾಗಿ ಯಾವ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ.